ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಮಿತ್ರರು, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಂತರು, ಸಾಧುಗಳು, ಮುನಿಗಳು, ಋಷಿಗಳು, ಶರಣರು, ದಾಸರು ಇವರಿಗೆ ಇರುವ ವ್ಯತ್ಯಾಸ ಇಷ್ಟೇ ಅಲ್ಲ. ಅಘೋರಿಗಳು ದೂತರು ಅಂತಾರೆ. ಅಘೋರಿಗಳು, ಅವಧೂತರು ಇತ್ಯಾದಿ ಇರ್ತಾರೆ. ಇವರಿಗಿರುವ ವ್ಯತ್ಯಾಸವೇನು ಗುರುಗಳೇ ತಿಳಿಸ್ಕೊಡಿ ಅಂದ್ಬಿಟ್ಟು ರಘು ಅಂತ ಒಬ್ಬರು, ರಘು ಅನ್ನೋರು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ರಘು ಅಂತ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಅವರು ಕಾಮೆಂಟ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಈ ಅಘೋರಿಗಳಿಗೂ, ಋಷಿಮುನಿಗಳಿಗೂ, ಮುನಿಗಳಿಗೂ, ಶರಣರಿಗೆ, ಸಂತರಿಗೆ, ದಾಸರಿಗೆ ಇವರಿಗಿರುವ ವ್ಯತ್ಯಾಸ ಏನು ಡಿಫರೆಂಟ್ ಏನು ಅಂತ ಕೇಳ್ತಿದ್ದಾರೆ ರಘು. ನಾನು ರಘು ಅವರೇ ನಿಮಗೆ ನಿಮ್ಮ ಕಾಮೆಂಟ್ ಬಗ್ಗೆ ನಾನು ಇವತ್ತು ಆದಷ್ಟು ನನಗೆ ಗೊತ್ತಿರೋದನ್ನು ವಿವರಿಸ್ತೀನಿ. ರಘು ಅವ್ರ ಪರವಾಗಿ ನಿಮ್ಮೆಲ್ಲರಿಗೂ ಸಹ ವಿವರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇದು ನೀವು ಮುಖ್ಯವಾಗಿ ತಿಳ್ಕೋಬೇಕು. ಆಲ್ರೆಡಿ ಇದರ ಬಗ್ಗೆ ಹಿಂದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಮತ್ತೊಮ್ಮೆ ಮಾಡ್ತೀನಿ ನೋಡಿ. ಮೊದಲು ನಾವು ಸಾಧು ಸಂತರು, ಮುನಿಗಳು, ಋಷಿಗಳು, ಯೋಗಿಗಳು, ತಪಸ್ವಿಗಳು, ಸಿದ್ಧರು, ಅಘೋರಿಗಳು, ಅವಧೂತರು, ಶರಣರು, ದಾಸರು ಇವ್ರ ಬಗ್ಗೆ ತಿಳ್ಕೊಳ್ಳೋಕೆ ಮೊದಲು ಮನುಷ್ಯರಲ್ಲಿ ಏನೆಲ್ಲ ವೇರಿಟಿ ಇದೆ ತಿಳ್ಕೊಬೇಕು. ಮನುಷ್ಯರಲ್ಲಿ ಈಗ ಸಾಮಾನ್ಯ ಮನುಷ್ಯರು, ಒಬ್ಬ ಪೊಲೀಸ್ ಇರ್ತಾರೆ, ಒಬ್ಬ ಇಂಜಿನಿಯರ್ ಇರ್ತಾರೆ, ಒಬ್ಬ ಡಾಕ್ಟರ್ ಇರ್ತಾನೆ, ಒಬ್ಬ ಸ್ಕೂಲ್ ಮಾಸ್ಟರ್ ಇರ್ತಾನೆ, ಒಬ್ಬ ಗಾರೆ ಕೆಲಸ ಮಾಡೋನು, ಒಬ್ಬ ತೋಟದ ಕೆಲಸ ಮಾಡೋನು, ರೈತ ಇರ್ತಾನೆ. ಹಾಗೆ ವ್ಯಾಪಾರ ಮಾಡೋರು ಇರ್ತಾರೆ, ವ್ಯಾಪಾರಿಗಳು. ಹಾಗೆ ಉದ್ಯಮಿಗಳಿರ್ತಾರೆ, ಇಂಡಸ್ಟ್ರಿಯಲಿಸ್ಟ್ಗಳು ಅವರು ಇವರು ಇರ್ತಾರೆ. ಹಾಗೆ ಸಾಕಷ್ಟು ಸರ್ಕಾರಿ ಉದ್ಯೋಗಗಳಿರ್ತಾರೆ. ಆದರೆ ಒಬ್ಬೊಬ್ರದ್ದು ಒಂದೊಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಆದರೆ ಎಲ್ಲರೂ ಮನುಷ್ಯರೇ. ಆದರೆ ಡಿಪಾರ್ಟ್ಮೆಂಟ್ಗಳು, ಉದ್ಯೋಗಗಳು, ಕೆಲಸ ಕಾರ್ಯಗಳು ಬೇರೆ ಬೇರೆ, ಅವ್ರದ್ದೇ ಆದ ಅನುಭವಗಳು ಬೇರೆ ಬೇರೆ ಇರುತ್ತೆ. ಹಾಗೆ ಸಾಧುಗಳು, ಸಂತರು, ಯತೀಂದ್ರರು, ಯೋಗೀಂದ್ರರು, ಋಷಿಗಳು, ದಾಸರು, ಶರಣರು, ಅಘೋರಿಗಳು ಅಂದರೆ ಇದರಲ್ಲೂ ಬೇರೆ ಬೇರೆ ವ್ಯತ್ಯಾಸ ಇರುತ್ತೆ. ಇವರು ಮನುಷ್ಯರೇ, ಎಲ್ಲರೂ ಮನುಷ್ಯರೇ, ಆದರೆ ವ್ಯತ್ಯಾಸ ಇರುತ್ತೆ. ಡಿಪಾರ್ಟ್ಮೆಂಟ್ಗಳು ಬೇರೆ ಹೆಂಗಿದೆಯೋ, ಯಾವ್ಯಾವ ಕೆಲಸ ಬೇರೆ ಬೇರೆ ಕೆಲಸ ಹೆಂಗಿದೆಯೋ ಮನುಷ್ಯರು ಮಾಡ್ತಕ್ಕಂಥ ಕೆಲಸಗಳು, ಹಾಗೆ ಸಾಧುಗಳು, ಸಂತರು, ಯೋಗಿಗಳು, ತಪಸ್ವಿಗಳಲ್ಲೂ ಬೇರೆ ಬೇರೆ ಇರುತ್ತೆ. ಅದಕ್ಕೆ ನಾನು ನಿಧಾನಕ್ಕೆ ಆದಷ್ಟು ನನಗೆ ಗೊತ್ತಿರೋದು ವಿವರಿಸ್ತೀನಿ. ಇನ್ನೊಬ್ಬರಿಗೆ ಅವಮಾನ ಮಾಡಬೇಕಾಗಲಿ, ಅಪಮಾನ ಮಾಡಬೇಕಾಗಲಿ ಇಲ್ಲಿ ವಿಚಾರ ಇಲ್ಲ. ರಘು ಕೇಳಿದ್ದಾರೆ, ಅದರಲ್ಲಿ ನನಗೇನು ಗೊತ್ತಿದೆ ಅಷ್ಟನ್ನು ವಿವರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೋಡಿಯಪ್ಪ, ಮೊದಲಿಗೆ ದೇವರ ಭಕ್ತರು ಅಂದರೆ ಯಾರು? ಅಲ್ಲಿ ಕೆಲವ್ರಿಗೆ ದೇವ್ರ ಮೇಲೆ ಆಗಲಿ, ದೆವ್ವಗಳ ಮೇಲೆ ಆಗಲಿ ನಂಬಿಕೆ ಇರಲ್ಲ. ಇದು ಮೊದಲನೇ ವರ್ಗ. ಇದನ್ನೇನಂತಾರೆ? ಮೊದಲನೇ ವರ್ಗ ಅಂತಾರೆ. ಇವರು ವಿಪರೀತ ಬುದ್ಧಿವಂತರು. ಮನುಷ್ಯರಲ್ಲಿ ದೇವ್ರ ಮೇಲೆಲ್ಲೇ ಭಕ್ತಿ ಇರಲ್ಲ, ದೇವುಗಳ ಮೇಲೂ ನಂಬಿಕೆ ಇರಲ್ಲ, ದೇವ್ರ ಮೇಲೂ ನಂಬಿಕೆ ಇರಲ್ಲ. ಅವ್ರು ಹೇಳೋದೇನಪ್ಪ ಅಂದರೆ ದೇವರು ಇಲ್ಲ, ದೇವುಗಳು ಇಲ್ಲ ಅನ್ನೋ ಥರ. ಇದು ಒಂದು ವರ್ಗ. ಇನ್ನೊಂದು ವರ್ಗ ಇದೆ, ದೇವುಗಳಿಗೆ ಮಾತ್ರ ಭಯ ಬೀಳ್ತಾರೆ, ಆದರೆ ದೇವ್ರಿಲ್ಲ ಅಂತಾರೆ. ನೋಡ್ರಿ ಹೆಂಗಿದೆ ಇವರು. ದೇವುಗಳಿದಾವಂತೆ ಇವರಿಗೆ, ದೇವ್ರಿಲ್ವಂತೆ. ಹಾಗೆ ರಾವಣ ಇದ್ದಾನೆ, ರಾವಣನ್ನ ಪೂಜೆ ಮಾಡ್ತಾರೆ. ಇನ್ನೊಂದು ಯಾರೋ ಮಹಿಷಾಸುರನ ಪೂಜೆ ಮಾಡ್ತಾರೆ. ನೋಡಿರ್ಬೇಕು ನೀವು, ಮಹಿಷಾಸುರ ದಸರಾ ಉತ್ಸವ, ರಾವಣಂದು ಉತ್ಸವ, ಹೀಗೆ ಬೇರೆ ಬೇರೆ ಶಕ್ತಿಗಳಿಗೆ ಕೆಲವರು ಪೂಜೆ ಮಾಡ್ತಾರೆ. ಅದು ಅವರವ್ರ ಇಷ್ಟ ಬಿಡಿ, ಅವರವರ ಭಾವನೆ, ನಮಗೆ ಬೇಡ. ಆದರೆ ಅವರಿಗೆ ದೇವರುಗಳಿಲ್ಲ ಅಂತಾರೆ ನೋಡಿ, ಅದು ಬೇಜಾರು. ದೇವರುಗಳ ಅಷ್ಟು ಶಕ್ತಿ ಇಲ್ವಂತೆ, ದೇವತೆಗಳನ್ನು ಆರಾಧಿಸಲ್ವಂತೆ. ಈ ರೀತಿ ಕೆಲವರಿದ್ದಾರೆ. ಅವ್ರು ನಾವೇನು ಮಾಡೋಕ್ಕಾಗುತ್ತೆ? ಬಿಟ್ಟಾಕಿ, ಅವ್ರ ಇಷ್ಟ ಬೇಡ. ರಘು ಕೇಳಿದ್ದಾರೆ, ರಘು ಪ್ರಶ್ನೆ ಅವ್ರಿಗೆ ಉತ್ತರ ಕೊಡೋಣ. ಇಲ್ಲಿ ನೋಡಿ, ಇವ್ರದ್ದು ಒಂದು ವರ್ಗ. ಮೊದಲನೇ ವರ್ಗ ನಾನು ಹೇಳಿದೆ, ದೇವರು ಇಲ್ಲ, ದೇವುಗಳಿಲ್ಲ, ಅದು ಮೊದಲನೇ ವರ್ಗ. ಎರಡನೇ ವರ್ಗ ಬರೀ ಇವರಿಗೆ ದೇವುಗಳಿದ್ದಾವೆ, ದೇವರಿಲ್ಲ, ಎರಡನೇ ವರ್ಗ. ಮೂರನೇ ವರ್ಗ ದೇವರು ಇದ್ದಾನೆ, ದೇವುಗಳಿದ್ದಾವೆ, ಆದರೆ ಇವರು ಪೂಜೆ ಮಾಡಲ್ಲ. ನೋಡ್ರಿ ಹೆಂಗೆ ಇವ್ರ ಕತೆ. ದೇವರು ಇದ್ದಾನೆ, ದೇವುಗಳು ಇದ್ದಾವೆ, ಪೂಜೆ ಮಾಡಲ್ಲ. ಯಾಕೆ ಅಂತ ಕೇಳಿದ್ರೆ, ನನಗೆ ದೇವ್ರು ಎಲ್ಲ ಕೊಟ್ಟಿದ್ದಾನೆ, ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ, ನಾನು ಯಾಕೆ ದೇವ್ರ ಹತ್ರ ಪೂಜೆ ಮಾಡಬೇಕು, ದೇವ್ರ ಹತ್ರ ಯಾಕೆ ನಾನೇನು ವರ ಕೇಳಬೇಕು ಅಂತಾರೆ. ನನಗೆಲ್ಲ ಕೊಟ್ಟಿದ್ದಾನೆ, ಅದೇ ದೇವ್ರಿಗೆ ಏನಾನ ಬೇಕಾದರೆ ಕೇಳಲಿ, ಅದೇ ಗುರುಗಳಿಗೆ, ಸಾಧುಗಳಿಗೆ ಏನಾದರೂ ಬೇಕಾದರೆ ಕೇಳಲಿ, ನನ್ನ ಹತ್ರ ಕೇಳಲಿ, ನಾನು ಕೊಡ್ತೀನಿ ಅಂತ ಕೆಲವ್ರು ಇರ್ತದೆ. ಇದೊಂದು ವರ್ಗ.
ಅವ್ರನ್ನ ನೀವೇನಂತೀರೋ ನನಗೆ ಗೊತ್ತಿಲ್ಲ, ನನ್ನ ಹತ್ರನೇ ಒಬ್ರು ಹೇಳಿದ್ದಾರೆ ಡೈರೆಕ್ಟಾಗಿ ಅದೇ ರೀತಿ ಮಾತು. ನಾನು ಗುರುಗಳಿಗೆ ಏನು ಬೇಕೋ ದೇವ್ರಿಗೆ ಏನು ಬೇಕೋ ಅದನ್ನು ಈತನ ಕೊಡ್ತಾನಂತೆ, ಈತನಿಗೆ ಏನು ಬೇಕೋ ಅದು ಕೇಳಲ್ವಂತೆ. ನನಗೇನೂ ಬೇಡ ದೇವರಿಂದ ಗುರುಗಳಿಂದ ಅಂತಾನೆ, ನಾನೇನು ಬೇಕೋ ಕೊಡ್ತೀನಿ ಅಂತಾನೆ. ಮತ್ತು ನನ್ನ ಹತ್ರ ಆರೋಗ್ಯ ಬೇಕು, ಕುಡಿಯೋದು ಬಿಡಿಸ್ಬೇಕು ಅಂತಾನೆ. ಯಾವ ಲೆಕ್ಕದಲ್ಲಿ ಇವ್ರಿಗೇನು ತಲೆಯಲ್ಲಿ ಜೇಡು ಮಣ್ಣಿದೆಯಾ ಇಲ್ಲ ಸಗಣಿದೆಯಾ ಗೊತ್ತಿಲ್ಲ, ಅದನ್ನು ನೀವೇ ಹೇಳಬೇಕು. ಓಕೆ, ಬಿಟ್ಟಾಗಿ ಇದೊಂದು ವರ್ಗ ರಘುವರೇ. ನೆಕ್ಸ್ಟ್ ನೋಡೋಣ, ಇಲ್ಲೊಂದು ವರ್ಗ ಇದೆ, ಬರೀ ದೇವ್ರ ಮೇಲೆ ಭಕ್ತಿ ಇದೆ, ಇಲ್ಲ ಅನ್ನಲ್ಲ. ದೇವ್ರನ್ನ ನಂಬ್ತಾರೆ, ಬೆಳಗ್ಗೆ ಪೂಜೆ ಮಾಡ್ತಾರೆ, ಹೂವಿನಾರ ಹಾಕ್ತಾರೆ, ಗುಡಿಯಲ್ಲಿ ಪೂಜೆ ಮಾಡ್ತಾರೆ, ಕೆಲವ್ರು ದೇವಸ್ಥಾನಗಳು ಇರುತ್ತೆ ಅವ್ರದ್ದೇ, ಎಲ್ಲ ಕಡೆ ಅವ್ರದ್ದು ಇರುತ್ತೆ. ಆದರೆ ಪ್ರಾಣಿ ಹಿಂಸೆ, ಇನ್ನೊಬ್ಬರನ್ನ ಹಿಂಸೆ, ಮತ್ತೊಬ್ಬರನ್ನ ಹಿಂಸೆ, ಅವ್ರನ್ನ ಹಿಂಸೆ, ಇವ್ರನ್ನ ಹಿಂಸೆ, ಎಲ್ಲರನ್ನ ಹಿಂಸೆ ಮಾಡ್ತಿರ್ತಾರೆ. ದೇವ್ರ ಮೇಲೆ ಮಾತ್ರ ಭಕ್ತಿ ಇರುತ್ತೆ, ದೇವ್ರ ಮೇಲೆ ಭಕ್ತಿ ಇದೆ, ಗುಡಿಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಯಾವಾಗಲೂ ಇನ್ನೊಬ್ಬರನ್ನ ತುಳಿತಾರೆ, ಇನ್ನೊಬ್ರಿಗೆ ಹಿಂಸೆ ಮಾಡ್ತಾರೆ. ಈಗ ಅರ್ಥ ಆಯ್ತಾ? ಹಾಗೆ ಸಾಧುಗಳ ಹತ್ರ ಹೋಗ್ತಾರೆ, ಆಶೀರ್ವಾದನೂ ಪಡಿತಾರೆ ಇವರು. ಆದರೆ ಯಾವಾಗ ಇನ್ನೊಬ್ಬರು ದೋಸ್ತಾರೆ, ಇನ್ನೊಬ್ರಿಗೆ ಹಿಂಸೆ ಕೊಡ್ತಾರೆ, ಇನ್ನೊಂದಕ್ಕೆ ಹಿಂಸೆ ಕೊಡ್ತಾರೆ, ಇನ್ನೊಂದಕ್ಕೆ ಇಂಥವ್ರನ್ನೇನು ಅನ್ಬೇಕು? ಇದೊಂದು ವರ್ಗ. ಗೊತ್ತಾಯ್ತಲ್ಲ? ಇದಾದಮೇಲೆ ಇನ್ನೊಂದು ವರ್ಗ ಇದೆ, ಯಾವ ದೇವ್ರನ್ನೂ ಪೂಜೆ ಮಾಡಲ್ಲ, ಯಾವ ದೇವ್ಗಳ ತಂಟೆಗೆ ಹೋಗಲ್ಲ, ತುಂಬ ಒಳ್ಳೆ ಮನುಷ್ಯರಾಗಿರ್ತಾರೆ, ತುಂಬ ಒಳ್ಳೆ ಮನುಷ್ಯರು. ಅವ್ರು ದೇವ್ರನ್ನೇ ಪೂಜೆ ಮಾಡಲ್ಲ, ಯಾವ ಗುರುಗಳಿಗೆ ಹೋಗಿ ಕಾಲಕ್ಕೆ ಬೀಳಲ್ಲ, ಯಾವ ದೇವಸ್ಥಾನಕ್ಕೂ ಹೋಗಲ್ಲ, ಒಳ್ಳೆ ಮನುಷ್ಯರಾಗಿರ್ತಾರೆ. ಯಾರಿಗೂ ಹಿಂಸೆ ಮಾಡಲ್ಲ, ಯಾರಿಗೂ ತೊಂದರೆ ಮಾಡಲ್ಲ, ಇನ್ನೊಬ್ಬರ ತಂಟೆಗೆ ಹೋಗಲ್ಲ, ಎಣ್ಣೆನೂ ಹೊಡಿತಾರೆ, ನಾನ್ ವೆಜ್ಜು ತಿಂತಾರೆ, ಯಾರ ತಂಟೆಗೆ ಹೋಗಲ್ಲ, ಆರಾಮಾಗಿ ಅವ್ರು ಇರ್ತಾರೆ ಮನೆಯಲ್ಲಿ. ಅವರಾಯಿತು, ಅವ್ರ ಜೀವನ ಆಯಿತು, ಅಂಥವರು ಇದ್ದಾರೆ. ಇರಲೋ ಇದೊಂದು ವರ್ಗ. ಆದರೆ ಇನ್ನೊಂದು ವರ್ಗ ಇದೆ, ಮಾಂಸ ತಿನ್ನಲ್ಲ, ಎಣ್ಣೆ ಹೊಡೆಯಲ್ಲ, ಬೀಡಿ ಸಿಗರೇಟ್ ಹಾಕಲ್ಲ, ಚುಟ್ಟ ಹೊಡೆಯಲ್ಲ, ಯಾರಿಗೂ ಹಿಂಸೆನೂ ಮಾಡಲ್ಲ. ಒಂದು ಗುಡಿನಲ್ಲೋ ದೇವಸ್ಥಾನದಲ್ಲೋ ಮಠದಲ್ಲೋ ಪೂಜಾರಿನೋ ಇಲ್ಲ ಗುರುಗಳೋ ಇಲ್ಲ ಸ್ವಾಮೀಜಿನೋ ಆಗಿರ್ತಾರೆ, ಒಳ್ಳೆಯವ್ರು ಇರ್ತಾರೆ. ಇನ್ನೂ ಕೆಲವ್ರು ಇರ್ತಾರೆ, ಕಾವಿ ಬಟ್ಟೆನ ಹಾಕಲ್ಲ, ಈ ಥರ ಕಾವಿ ಬಟ್ಟೆ ಹಾಕಲ್ಲ, ಗಡ್ಡ ಬಿಡಲ್ಲ, ಕೂದಲು ಬಿಡಲ್ಲ, ಜುಟ್ಟೆ ಬಿಡಲ್ಲ, ಜಪಮಾಲೆ ಹಾಕಲ್ಲ, ಈ ಬೋತಿನೂ ಇಡಲ್ಲ. ಮಾಮೂಲಿ ಮನುಷ್ಯರೇ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿರ್ತಾರೆ, ಇಲ್ಲ ಏನೋ ಒಂದು ಪಂಚ ಕಟ್ಕೊಂಡಿರ್ತಾರೆ, ಯಾವಾಗಲೂ ಇನ್ನೊಬ್ಬರು ಒಳ್ಳೆಯದನ್ನು ಹೇಳ್ತಿರ್ತಾರೆ. ಅಂಥವ್ರನ್ನ ನಾವು ಸಂತರು ಅಂತೀವಿ. ಏನಂತೀರಿ? ಸಂತರು. ನೆನಪಿಟ್ಕೊಂಡಿದೆ, ಮೊದಲನೇದು ಸಂತರು. ಸಂತರ ಅಂದ್ರೇನು? ಕಾವಿ ಬಟ್ಟೆ ಹಾಕೋದಿಲ್ಲ, ಯಾವುದೇ ಯೂನಿಫಾರ್ಮ್ ಹಾಕಲ್ಲ ಅವರು, ಮಾಮೂಲಿ ಇರೋ ಬಟ್ಟೆನಲ್ಲೇ ಇರ್ತದೆ, ಎಲ್ಲರಿಗೂ ಒಳ್ಳೆಯದನ್ನು ಹೇಳ್ತಾರೆ, ಅವರು ಒಳ್ಳೆ ಥರ ನಡ್ಕೊಳ್ತಾರೆ. ಅಂಥವ್ರನ್ನ ನಾವು ಸಂತರು ಅಂತೀವಿ. ಇದು ಮೊದಲನೇದು. ಇಲ್ಲ ದಾಸರು ಅಂದರೆ ಯಾರಪ್ಪ ಅಂದರೆ ಯಾವಾಗಲೂ ದೇವರನ್ನೇ ಆರಾಧನೆ ಮಾಡ್ಕೊಂಡಿರ್ತಾರೆ, ಇಲ್ಲ ವಿಷ್ಣುವನ್ನು ಆರಾಧನೆ ಮಾಡ್ಕೊಂಡಿರ್ತಾರೆ, ಇಲ್ಲ ಶಿವನನ್ನು ಆರಾಧನೆ ಮಾಡ್ಕೊಂಡಿರ್ತಾರೆ, ಇಲ್ಲ ಬ್ರಹ್ಮಾಜಿ ಸರಸ್ವತಿನೋ ಇಲ್ಲ ಸತ್ಯೇಂದ್ರ ಅದು ಯಾವುದೋ ಒಂದು ದೇವ್ರನ್ನ ಇಟ್ಕೊಂಡು ಕೂತಿರ್ತಾರೆ. ಅವ್ರಿಗೆ ಅವ್ರ ದೇವ್ರು ಬಿಟ್ಟರೆ ಇನ್ನೊಂದು ದೇವ್ರ ಬಗ್ಗೆ ಯೋಚನೆ ಮಾಡಲ್ಲ. ಇನ್ನೊಂದು ದೇವ್ರನ್ನ ಅವಮಾನ ಮಾಡ್ತಾರೆ, ಇನ್ನೊಂದು ಧರ್ಮನ ಅವಮಾನ ಮಾಡ್ತಾರೆ. ಇಂಥವ್ರನ್ನ ಮತ ಅಂದರು ಅಂತಾರೆ. ಅವ್ರದ್ದೇ ದೊಡ್ಡದವ್ರಿಗೆ, ಇನ್ನೊಬ್ರದ್ದು ಬೇಕಾಗಿಲ್ಲ. ಅಂಥವ್ರನ್ನ ಮತ ಅಂದರು ಅಂತಾರೆ. ಮತ ಅಂದರೆ ಅವ್ರಿಗೆ ಕಣ್ಣು ಕಿವಿ ಮೂಗು ಏನೂ ಇರಲ್ಲ, ಮೆದುಳು ಕೂಡ ಕರೆಕ್ಟಾಗಿ ಕೆಲಸ ಮಾಡಲ್ಲ. ಅವ್ರಿಗೇನಿದ್ರು ಒಂದೇ ದೇವ್ರೆ, ಅವ್ರದ್ದು ಬಿಟ್ಟು ಇನ್ನೇನು ಬೇಕಾಗಿಲ್ಲ, ಆ ಥರ ಇರ್ತಾರೆ. ಅವ್ರನ್ನ ಮತ ಅಂದರು ಅಂತಾರೆ. ಅಷ್ಟೇ ಅಲ್ಲ, ಬೇರೆ ದೇವ್ರನ್ನ ಇವ್ರನ್ನ ಅವರು ದ್ವೇಷ ಮಾಡ್ತಾರೆ, ಬೇರೆ ಧರ್ಮಗಳ ಮೇಲೆ ದಾಳಿ ಮಾಡ್ತಾರೆ. ಅವರು ಬೇರೆ ದೇವಸ್ಥಾನಗಳ ಮೇಲೆ, ಮಠ ಮಂದಿರ ಗುಡಿಗಳ ಮೇಲೆ, ಗೋಪುರಗಳ ಮೇಲೆ, ಜನಗಳ ಮೇಲೆ ದಾಳಿ ಮಾಡ್ತಾರೆ. ಅವರೆಲ್ಲ ಇವ್ರು ಹೇಳಿದಂಗೆ ಕೇಳಬೇಕು, ಇವ್ರ ದೇವ್ರನ್ನ ಆರಾಧಿಸ್ಬೇಕು ಅನ್ನೋ ಥರ ಇರ್ತಾರೆ. ಅಂಥವ್ರನ್ನ ಅವ್ಯಾಗಿಗಳು ಅಜ್ಞಾಗಳು ಅನ್ಬೇಕು, ಮತ ಅಂದ್ರೆ ಅನ್ಬೇಕು, ಅದು ನಿಮಗೆ ಬಿಟ್ಟಿದ್ದು. ಓಕೆನಾ? ಇದೊಂದು ವರ್ಗ. ಇನ್ನೊಂದು ವರ್ಗ ಇದೆ, ಅವರು ದೇವ್ರನ್ನ ಅವ್ರು ಆರಾಧಿಸ್ತಾರೆ. ಯಾರೋ ಶ್ರೀಕೃಷ್ಣನೋ ವಿಷ್ಣುನೋ ಇನ್ನೊಂದೋ ಶಿವನೋ, ಇನ್ನೊಬ್ಬರು ತಂಟೆಗೆ ಹೋಗಲ್ಲ. ಇಂಥವ್ರನ್ನ ನಾವು ದೈವ ಭಕ್ತರು, ದಾಸರು, ಶರಣರು ಅಂತ ಕರಿತೀವಿ. ಇವ್ರನ್ನೇನಂತೀವಿ? ಶರಣರು, ದಾಸರು, ಭಕ್ತರು ಅಂತ ಕರಿತೀವಿ. ಅಂದರೆ ಇವರು ತಮ್ಮ ದೇವ್ರನ್ನ ಆರಾಧಿಸ್ತಾರೆ, ಇನ್ನೊಬ್ಬರಿಗೆ ತೊಂದರೆ ಮಾಡಲ್ಲ, ಯಾವ ದೇವ್ರಿಗೂ ಅವಮಾನ ಮಾಡಲ್ಲ. ಅವ್ರನ್ನ ನಾವು ಶರಣರು, ದಾಸರು ಅಂತೀವಿ. ಆದರೆ ಅವರು ಅವ್ರ ದೇವ್ರನ್ನ ಮಾತ್ರ ಅವ್ರು ಆರಾಧಿಸ್ತಾರೆ, ಬೇರೆ ದೇವ್ರನ್ನ ಆರಾಧಿಸಲ್ಲ. ನನಗೆ ಶಿವನೇ ಎಲ್ಲ, ಶಿವನ ಬಿಟ್ಟು ಇನ್ನೇನೂ ಇಲ್ಲ, ಕೃಷ್ಣನೇ ಎಲ್ಲ, ನನಗೆ ಕೃಷ್ಣನ ಬಿಟ್ಟು ಇನ್ನೇನಿಲ್ಲ ಅಂತ ಹೇಳ್ತಾರೆ. ನನಗೆ ರಾಮನೇ ಎಲ್ಲ, ರಾಮನ ಬಿಟ್ಟು ಇನ್ನೇನಿಲ್ಲ ಅಂತಾರೆ. ಫಾರ್ ಎಕ್ಸಾಂಪಲ್ ಹನುಮಂತ, ಆತ ಇನ್ಯಾವ ದೇವ್ರನ್ನ ಆರಾಧಿಸಲ್ಲ, ರಾಮನನ್ನೊಬ್ಬನನ್ನೇ ಆರಾಧಿಸ್ತಾ ಇದ್ದ. ಅದಕ್ಕೆ ಆತನನ್ನು ಭಕ್ತ, ದಾಸ, ಶರಣ ಅಂತ ಆತನ್ನು ಕರೀತಾರೆ. ಅದೇ ರೀತಿ ಸಾಕಷ್ಟು ಮಂದಿ ಇದ್ದಾರೆ. ಕಬೀರ್ ದಾಸರಿದ್ದಾರೆ, ರಾಮದಾಸರಿದ್ದಾರೆ, ಹಾಗೆ ಸಂತ ತುಕಾರಾಮ್ ಇದ್ದಾರೆ, ಭಕ್ತ ಕುಂಬಾರ ಇದ್ದಾರೆ,
ಸತಿ ಸಕುಬಾ ಇದ್ದಾರೆ, ಎಂಕಮ್ಮ ಅಮ್ಮ ಇದ್ದಾಳೆ, ಅನ್ನಮಯ್ಯ ಇದ್ದಾರೆ, ಬಾಲಾಜಿ ಇದ್ದಾರೆ. ಇವರೆಲ್ಲ ಯಾರು? ದೈವ ಭಕ್ತರು. ಪುರಂದಾಸರು, ಕನಕದಾಸರು, ರಾಮದಾಸರು ಅಲ್ವಾ, ವಾದಿರಾಜರು, ಪಾದರಾಜರು, ರಮಣಾಚಾರ್ಯರು, ಮಧ್ವಾಚಾರ್ಯರು, ಇವರೆಲ್ಲ ಯಾರು? ಭಕ್ತರು, ದೈವ ಭಕ್ತರು. ಆದರೆ ಭೇದ ಮಾಡಬಾರ್ದು. ಭೇದ ಮಾಡಿದ್ರೆ, ಇನ್ನೊಂದು ಧರ್ಮನ ಅವಮಾನ ಮಾಡಿದ್ರೆ ಅದು ಮತಾಂಧತೆ ಆಗುತ್ತೆ. ತಮ್ಮ ದೇವ್ರನ್ನ ತಾವು ಆರಾಧಿಸ್ಲಿ, ಬೇಡ ಅಂದವ್ರು ಯಾರು? ಇದೊಂದು ಧರ್ಮನ ಇನ್ನೊಂದು ದೇವ್ರನ್ನ ಅವಮಾನ ಮಾಡಬಾರ್ದು ಅಲ್ವಾ. ಇರಲಿ, ದೇವ್ರನ್ನ ಆರಿಸ್ತಾರೆ, ಇವ್ರನ್ನ ಒಂದು ದೇವ್ರಿಗೆ ಶರಣಾಗತಿ ಆಗ್ಬಿಟ್ಟಿರ್ತಾರೆ, ಇವರು ಒಂದು ಗುರುಗಳಿಗೆ ಶರಣಾಗತಿ ಆಗ್ಬಿಟ್ಟಿರ್ತಾರೆ. ಇಂಥವ್ರನ್ನ ಶರಣರು, ದಾಸರು ಅಂತಾರೆ, ಭಕ್ತರು ಅಂತಾರೆ. ಗೊತ್ತಾಯ್ತಲ್ಲ? ಓಕೆನಾ? ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇವರು ಯಾವುದೇ ಇನಿ ಪರಮ ಹಾಕಿರಲ್ಲ, ದೇವ್ರ ಭಕ್ತರು ಯಾವುದೇ ಇನಿ ಪರಮ ಹಾಕಿರಲ್ಲ, ಮಾಮೂಲಿ ಆಗೇ ಇರ್ತಾರೆ. ಇನ್ನು ಕೆಲವರು ಇರ್ತಾರೆ ಪೂಜಾರಿಗಳು. ಪೂಜಾರಿಗಳಂದರೆ ಯಾರು? ದೇವಸ್ಥಾನದಲ್ಲಿ ಗುಡಿನಲ್ಲಿ ಪೂಜೆ ಮಾಡೋರು. ಇವ್ರನ್ನ ಅರ್ಚಕರು ಅಂತೀವಿ. ಅವ್ರೇನು ಮಾಡ್ತಾರೆ, ಕೆಳಗೆ ಲುಂಗಿ ಯೆಲ್ಲೋ ಕಲ್ಲರು, ವೈಟ್ ಕಲ್ಲರು, ಕೇಸರಿ ಕಲ್ಲರು ಕಟ್ಕೊಂಡಿರ್ತಾರೆ. ಹಾಕ್ಕೊಂಡ್ರೆ ಒಂದು ಟೌಲು ಹಾಕ್ಕೊತಾರೆ, ಶರ್ಟ್ ಹಾಕಿರಲ್ಲ, ಬೆತ್ತಲೆ ಆಗಿರ್ತಾರೆ. ಇವ್ರನ್ನ ಪೂಜಾರಿಗಳು ಅಂತಾರೆ. ದೇವರ ಸೇವೆ ಮಾಡ್ತಕ್ಕಂಥ ಅರ್ಚಕರು ಅಂತಾರೆ. ಇದು ಒಂದು ವರ್ಗ. ನೆಕ್ಸ್ಟ್ ಇನ್ನೊಂದು ವರ್ಗ ಇದೆ, ವೈಟ್ ಆ್ಯಂಡ್ ವೈಟು, ಬರೀ ವೈಟ್ ಕಲರ್ ಬಟ್ಟೆ ಹಾಕೊಬಿಟ್ಟಿರ್ತಾರೆ. ಪಂಚನೂ ವೈಟು, ಶರ್ಟು ವೈಟು, ಟೌಲು ವೈಟು. ಇವ್ರನ್ನೇನಂತಾರೆ? ಸಂತರು ಅಂತಾರೆ. ಹಾಗೆ ಅಡುಗೆ ಭಟ್ರು ಇರ್ತಾರೆ, ನೀವು ನೋಡಿರ್ಬೇಕು. ಅವರು ಕೇಸರಿ ಕಲರ್ ಬಟ್ಟೆ ಕಟ್ಕೊತಾರೆ, ಕಲರ್ ಬಟ್ಟೆ ಕಟ್ಕೊಂಡಿರ್ತಾರೆ, ಪಂಚೆ. ಅಂದರೆ ನಾನು ಅಡುಗೆ ಮಾಡೋವಾಗ ಅನ್ನಪೂರ್ಣೇಶ್ವರಿ ಭಕ್ತ ಅಂತ ಇರ್ಬೋದೇನು, ಇರಲಿ, ಕಟ್ಕೋತಾರೆ. ಇನ್ನು ಕೆಲವರು ಟೌಲು ಹಾಕ್ಕೊತಾರೆ ಕೇಸರಿದು, ಅಡುಗೆ ಭಟ್ರುಗಳು. ಸೇಮ್ ಪೂಜೆ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಹಂಗೆ. ಅಡುಗೆ ಮಾಡಿದಾದ್ಮೇಲೆ ಅವರು ಅಡುಗೆ ಬಡಿಸಿದಾದ್ಮೇಲೆ ಅದೆಲ್ಲ ಬಿಚ್ಚಾಕ್ತಾರೆ. ಮಾಮೂಲಿ ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡ್ತಾರೆ, ಆ ಥರನೂ ಇರ್ತಾರೆ. ಓಕೆ, ಇರಲಿ. ಇನ್ನು ಕೆಲವರು ವೈಟ್ ಆ್ಯಂಡ್ ವೈಟ್ ಇರ್ತಾರೆ. ಇನ್ನು ಕೆಲವರು ಬರೀ ಒಂದೇ ಒಂದು ಕೇಸರಿ ಟವಲ್ ಹಾಕ್ಕೊಂಡಿರ್ತಾರೆ. ಆದರೆ ಪೂರ್ತಿಯಾಗಿ ನಂತರ ಹಾಕ್ಕೊಂಡಿರ್ತಾರಲ್ಲ. ಇವಾಗ ನೋಡಿ, ನಾನು ಪಂಚೆ ಕೇಸರಿ, ಶರ್ಟು ಕೇಸರಿ, ಟವಲು ಕೇಸರಿ, ನಂದು ಫುಲ್ ಕೇಸರಿ. ಆದರೆ ಯಾವುದೇ ಜಪಮಾಲೆಗಳು ಇಲ್ಲ, ಭಯಾನಕವಾಗಿ ಜಪಮಾಲೆಗಳು ಹಾಕ್ಕೊಂಡಿಲ್ಲ, ಇನ್ನೇನೋ ಉಂಗುರಗಳು ಹಾಕ್ಕೊಂಡಿಲ್ಲ ಅಲ್ವಾ. ಅದೇ ಕೆಲವು ಗುರೂಜಿಗಳಿರ್ತಾರೆ, ಮಾಮೂಲಿ ಡ್ರೆಸ್ಸೇ ಇರ್ತಾರೆ. ಯಾವುದೋ ಒಂದು ವೈಟ್ ಆ್ಯಂಡ್ ಶರ್ಟು ಅಥವಾ ಯಾವುದಾದ್ರು ರೇಷ್ಮೆ ಬಟ್ಟೆನೋ ಏನೋ ಒಂದು ಬೆಲೆ ಬಾಳಂಥ ಶರ್ಟ್ಗಳು, ಪ್ಯಾಂಟುಗಳು ಎಲ್ಲ ಹಾಕ್ಕೊಂಡಿರ್ತಾರೆ. ಕೋಟುಗಳು ಕೂಡ ಹಾಕ್ಕೊಂಡಿರ್ತಾರೆ, ಶೂಟು ಬುಟ್ಟು ಅಂತಿರಲ್ಲ, ಅದು ಹಾಕ್ಕೊಂಡಿರ್ತಾರೆ. ಉಂಗುರಗಳು ಹಾಕ್ಕೊಂಡಿರ್ತಾರೆ, ಒಳ್ಳೆ ಒಳ್ಳೆ ವಾಚ್ಗಳು. ಹೈಟೆಕ್ ಸ್ವಾಮಿಗಳು ಅಂತಾರೆ ಇವ್ರನ್ನೆಲ್ಲ, ಹೈಟೆಕ್ ಗುರುಗಳು ಅಂತಾರೆ. ಏನಂತಾರೆ? ಹೈಟೆಕ್ ಗುರೂಜಿಗಳು ಇವರೆಲ್ಲ. ಗೊತ್ತಾಯ್ತಾ? ಹೊಸ ಮಾಡಲ್ ಇವರೆಲ್ಲ, ನ್ಯೂ ಮಾಡಲ್. ಗೊತ್ತಾಯ್ತಲ್ಲ? ಓಕೆ, ಇರಲಿ. ಅವ್ರದ್ದೊಂದು ಗ್ಯಾಂಗು. ಎಲ್ಲ ದುಷ್ಟ ಮಾಂತ್ರಿಕರು ಎಲ್ಲೇ ಕಾಡಲ್ಲೋ ದೇವಸ್ಥಾನದಲ್ಲೋ ಪಾತಾಳದಲ್ಲೋ ಕೂತ್ಕೊಬಿಟ್ಟಿರ್ತಾರೆ. ಭಯಾನಕವಾಗಿರ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಬಲಿ ಕೊಡ್ತಾರೆ, ಗರ್ಭಿಣಿ ಹೆಂಗಸರನ್ನ ಬಲಿ ಕೊಡ್ತಾರೆ, ರಾಜ್ಕುಮಾರಿಯನ್ನು ಬಲಿ ಕೊಡ್ತಾರೆ. ಯಾವುದೋ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾರಲ್ಲ, ಅವ್ರನ್ನ ಎತ್ತಾಕೊಂಬತ್ತಾರೆ. ಗಂಡಸರೋ ಹೆಂಗಸರೋ, ಚಿಕ್ಕವರೋ ದೊಡ್ಡವರು, ಅವ್ರನ್ನ ಬಲಿ ಕೊಡ್ತಾರೆ. ಯಾವುದೋ ಶಕ್ತಿ, ಪಾತಾಳ ಭೈರವಿನೋ, ಬೇತಾಳನೋ, ಇನ್ಯಾವುದೋ ಒಂದು ಶಕ್ತಿಗಳನ್ನು, ದುಷ್ಟಶಕ್ತಿಗಳನ್ನು, ಭೂತ ಪ್ರೇತ ಪಿಶಾಚಿಗಳನ್ನು ವಶ ಮಾಡ್ಕೊಳ್ಳಿಕ್ಕೆ ಅವರು ಭಾಳ ಭಯಾನಕವಾಗಿ ಶ್ರಮಿಸ್ತಿರ್ತಾರೆ ಅಮಾವಾಸ್ಯೆ ಗ್ರಹಣ ಕಾಲಗಳಲ್ಲಿ. ಅಂತ ಅವ್ರನ್ನ ಕ್ಷುದ್ರ ಮಾಂತ್ರಿಕರು ಅಂತ ಕರೀತಾರೆ. ಮಾಂತ್ರಿಕರು. ಅದೇ ಕೆಲವು ಗುರುಗಳು ತಪಸ್ವಿಗಳಿರ್ತಾರೆ, ಈ ಥರ ನಮ್ಮ ಥರ ಇರ್ತಾರೆ. ಅವ್ರು ಹೋಗ್ಬಿಟ್ಟು ಎಲ್ಲೋ ಕಾಡಲ್ಲಿ ಒಂಟಿಯಾಗಿ ಮನೆ ಮಾಡಿಕೊಂಡು ಎಲ್ಲರ ಜೊತೆ ಅಂಗಡಿಗೆ ಹೋಗ್ತಾರೆ, ಹೋಟೆಲ್ಗೆ ಹೋಗ್ತಾರೆ, ತಿಂತಾರೆ, ಕುಡಿತಾರೆ. ಎಲ್ಲವೂ ಸರಳವಾಗಿ ಮಿತವಾಗಿರುತ್ತೆ. ಒಂದು ಜೀವನದಲ್ಲಿ ಎಷ್ಟು ಖರ್ಚು ಮಾಡಬೇಕು ಒಬ್ಬ ವ್ಯಕ್ತಿ ಅಷ್ಟನ್ನೇ ಖರ್ಚು ಮಾಡ್ತಾರೆ. ಭಾಳ ಸರಳವಾದ ಜೀವನ ನಡೆಸ್ತಾರೆ. ಅವರಿಗೆ 1 ಇಂಚ್ ಆಸ್ತಿ, ಒಂದು ಮನೆ ಆಗಲಿ, ಒಂದು ಕಾರ್ ಆಗಲಿ ಏನೂ ಇರಲ್ಲ, ಬಡಪಾಯಿ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ನನಗೆ ಒಂದು ಸೈಕಲ್ ಇಲ್ಲ, 1 ಇಂಚ್ ಭೂಮಿ ಇಲ್ಲ, ನನ್ನ ಹೆಸರಲ್ಲಿ ಒಂದು ಗುಡಿಸಲಿಲ್ಲ ನನಗೆ. ಇಷ್ಟು ಮಾತ್ರ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಈ ಮನೆ ಬಂದು ಬೇರೆಯವ್ರದ್ದು. ಈಗಾಗಲೇ ನೀವು ನೋಡಿದ್ದೀರಾ ಹೊರಗಡೆ ಎಲ್ಲ ಹೆಂಗಿದೆ ಅಂತ, ನಾನು ವೀಡಿಯೋಗಳಲ್ಲಿ ನೋಡಿದ್ದೀರಾ. ಈ ಮನೆ ಹೊರಗೆ ಹೆಂಗಿದೆ ಅಂತೆಲ್ಲ ವೀಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ನೋಡಿದ್ದೀನಿ. ಈ ಮನೆ ಬೇರೆಯವ್ರದ್ದು, ಈ ಆಸ್ತಿ ಬೇರೆಯವ್ರದ್ದು. ನಾನಿಲ್ಲಿ 6 ವರ್ಷ ಆಗೋಯ್ತು, 7ನೇ ವರ್ಷ ವಾಸ ಮಾಡ್ತಾಯಿದ್ದೀನಿ. 2019ನೇ ಇಸ್ವಿಯಲ್ಲಿ ನಾನು ಇಲ್ಲಿ ಬಂದಿದ್ದು. ಇವತ್ತು ತಾರೀಕು 25, 9ನೇ ತಿಂಗಳು 2025ನೇ ಇಸ್ವಿ. ಇಲ್ಲಿಗೆ 6 ವರ್ಷ ಆಗೋಗಿದೆ, 7ನೇ ವರ್ಷದಲ್ಲಿ ನಡೀತಾ ಇದೆ. ಬೇರೆಯವ್ರ ಮನೆ. ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಕೂಡ ಇರಲಿಲ್ಲ, ಕರೆಂಟ್ ಕೂಡ ಇರಲಿಲ್ಲ, ಕುಡಿಯೋಕ್ಕೆ ನೀರು ಇಲ್ಲ. ಬಾತ್ರೂಮ್ ಟಾಯ್ಲೆಟ್ ರೆಡಿ ಮಾಡಿಕೊಂಡೆ, ಮೇಲೆ ಕೆಳಗೆ ಸುರಿತಾ ಇತ್ತು, ಅದನ್ನು ರೆಡಿ ಮಾಡಿಕೊಂಡೆ. ಏನೋ ವಾಸ ಮಾಡ್ತಾಯಿದ್ದೀನಿ. ಮನೆ ನಮ್ಮದಲ್ಲ. 1 ಇಂಚ್ ಭೂಮಿ ನನ್ನ ಹೆಸರಲ್ಲಿ ಸದ್ಯಕ್ಕಿಲ್ಲ. ಒಂದು ಸೈಕಲ್ ಇಲ್ಲ, ಹಳೇದು.
ಒಂದು ಗುಡಿಸಲಿಲ್ಲ ಇಲ್ಲಿವರೆಗೂ. ಓಡಾಡೋಕ್ಕೆ ಅಟ್ಲೀಸ್ಟ್ ಒಂದು ಸೈಕಲ್ ತೊಗೊಳ್ಳೋಣ ಅಂತ ಅನ್ಕೊತ ಇದ್ದೀನಿ, ಆಗ್ತಾಯಿಲ್ಲ. ಇರಲಿ ನೋಡೋಣ, ಓಕೆಲಾ. ಆದರೆ ಸರಳವಾಗಿ ಅದೇ ಬೇರೆಯವ್ರು ಯಾರಾದರೂ ಕಾಸು ಕೇಳಿದಾಗ, ಕಷ್ಟ ಅಂತಂದಾಗ ಸ್ಪಂದಿಸ್ಬೇಕು, ಇಲ್ಲೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ಬೇಕು. ಹಂಗಂತ ಬೇರೆಯವರು ನಮ್ಮಂಥ ಗುರುಗಳನ್ನ ದುರುಪಯೋಗ ಪಡಿಸ್ಕೋಬಾರ್ದು. ಸುಮ್ಮನೆ ಕೆಲವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಪಡಿಸ್ಕೊತಾನೋ ಇದ್ದಾರೆ, ಪಡಿಸ್ಕೊಂಡು ಇದ್ದಾರೆ. ನನಗೆ ಅದು ಬೇರೆ ವಿಚಾರ. ಒಂದು ಹೇಳ್ತೀನಿ, ನಮ್ಮಂಥ ಸಾಧುಗಳ ಹತ್ರ ಎಲ್ಲವೂ ಇರುತ್ತೆ, ಇಲ್ಲ ಅಂತಲ್ಲ. ಆಗತ್ತ ಎಲ್ಲವನ್ನೂ ತೋರಿಸ್ಕೊಳ್ಳಲ್ಲ. ಶಕ್ತಿ ಸಾಮರ್ಥ್ಯ ಇರುತ್ತೆ, ದೈವತ್ವ ಇರುತ್ತೆ. ಆ ದೈವತ್ವ ಇದ್ದ ಮೇಲೆ ಎಲ್ಲವೂ ಇರುತ್ತೆ ಅಂತ ಅರ್ಥ. ಆದರೆ ಇನ್ನು ಕೆಲವರು ತಲೆ ಕೆಳಗಾಕಿ ಕಾಲ ಮೇಲೆ ಎತ್ತಾರೆ, ಋಷಿಗಳು ಅಂತಾರೆ, ಋಷಿಮುನಿಗಳು ಅಂತಾರೆ. ಹೆಂಡತಿ ಮಕ್ಕಳು ಎಲ್ಲರ ಜೊತೆ ವಾಸ ಮಾಡ್ತಾರೆ, ಎಲ್ಲಿ ಕಾಡಲ್ಲಿ. ಅವ್ರನ್ನ ಋಷಿಮುನಿಗಳು ಅಂತಾರೆ. ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ, 10 ಜನಕ್ಕೆ ಪಾಠ ಮಾಡ್ತಾರೆ. ಅವರು ಗುರುಕುಲ ಅಂತ ಇರುತ್ತೆ, ಸಂಸಾರದಲ್ಲಿರ್ತಾರೆ. ಹಾಗೆ ನಾನು ಕೂಡ ಸಂಸಾರದಲ್ಲಿ ಇದ್ಕೊಂಡೇ ಬಂದವನು. ಆದರೆ ಎಲ್ಲ ಸ್ನೇಹಿತರನ್ನು ನಾನು ಕಳ್ಕೊಬಿಟ್ಟೆ, ಎಲ್ಲ ಕುಟುಂಬಗಳನ್ನು ನಾನು ಕಳ್ಕೊಬಿಟ್ಟೆ. ಲಾಸ್ಟಿಗೆ ನನ್ನ ಕುಟುಂಬವನ್ನು ನಾನು ಕಳ್ಕೊಂಡೆ. ಕಾರಣ, ನಾನು ಸರಳವಾದ ಜೀವನ, ಏನೋ ಒಂದು ಪ್ರಾಜೆಕ್ಟ್ ವರ್ಕ್ ನಮ್ಮದು, ಆಧ್ಯಾತ್ಮಿಕ ವಿಜ್ಞಾನ ನಂದೊಂದು ಪ್ರಾಜೆಕ್ಟ್ ವರ್ಕು. ಅದೆಲ್ಲ ಎಷ್ಟೋ ವರ್ಷಗಳಿಂದ ಮಾಡ್ತಾ ಬಂದೆ. ನಾನು ದುಡ್ದಿದ್ದೆಲ್ಲ ಅದಕ್ಕೆ ಆಗ್ತಿದ್ದೆ. ಹಾಗಂತ ಎಲ್ಲಿ ದೋಚತಾ ಇರಲಿಲ್ಲ, ಯಾರು ತಲೆ ಮೇಲೆ ಕೈ ಇಡ್ತಾ ಇರಲಿಲ್ಲ. ಭಾಳ ಸರಳವಾದ ಸುಂದರವಾದ ಚಿಕ್ಕ ಕುಟುಂಬ ಆಗಿತ್ತು. ಆದರೆ ನನ್ನ ಕ್ಯಾರೆಕ್ಟ್ರು ಒಳ್ಳೆತನ ಯಾರೂ ಇಷ್ಟ ಆಗಿಲ್ಲ ಅನ್ಕೋತೀನಿ. ಅದಕ್ಕೆ ಎಲ್ಲರೂ ನನ್ನಿಂದ ದೂರ ಆಗಿಬಿಟ್ರು, ಒಂಟಿ ಆಗಿಬಿಟ್ಟಿದ್ದೀನಿ. ಸುಮಾರು ವರ್ಷಗಳಿಂದ ಒಂಟಿ ಆಗಿದ್ದೀನಿ, ಒಂದು 10-15 ವರ್ಷದಿಂದ ಅಂತ ಇಟ್ಕೊಳ್ಳಿ. ಇರಲಿ, ನನ್ನ ವಿಚಾರ ಅಷ್ಟು. ಆದರೆ ಋಷಿಮುನಿಗಳು ಸಂಸಾರದಲ್ಲೇ ಇರ್ತಾರೆ, ಗುರುಕುಲ ಇರುತ್ತೆ, ಎಲ್ಲ ಇರುತ್ತೆ, ಒಂದು ಕುಟೀರ ಮನೆ ಕಟ್ಕೊಂಡು ಇರ್ತಾರೆ. ಅವ್ರನ್ನ ಋಷಿಮುನಿಗಳು ಅಂತೀವಿ. ಅದೇ ಮಠಗಳಲ್ಲಿ ಯಾವುದೋ ಮಠಗಳಿರ್ತಾವಲ್ಲ, ನೀವು ನೋಡಿದರೆ ಸಾಕಷ್ಟು ಮಠಗಳು, ಆದಿಚುಂಚನಗಿರಿ ಮಠ, ಹಾಗೆ ಸಿದ್ಧಗಂಗಾ ಮಠ, ಹಾಗೆ ರವಿಶಂಕರ ಗುರೂಜಿ ಮಠ, ಹಾಗೆ ರಾಮದೇವ್ ಬಾಬಾ ಮಠ, ಹಾಗೆ ಸಿದ್ದೇಶ್ವರರ ಮಠ, ಹೀಗೆ ಅವ್ರವ್ರ ಮಠಗಳಿರ್ತದೆ. ಗೊತ್ತಾಯ್ತಲ್ಲ. ಪಂಚಪೀಠಗಳು ಇದೆ ಕೆಲವರು, ಅವರೆಲ್ಲ ಇರ್ತಾರೆ. ಕಾಶಿನಲ್ಲಿ ಮಠಗಳಿದೆ, ಪಂಚಪೀಠಗಳು ಇದ್ರದ್ದು ಅಲ್ವಾ. ರೇವಣ ಸಿದ್ದೇಶ್ವರ ಇದ್ದಾರಲ್ಲ, ಅವ್ರ ಮಠಗಳು ಎಲ್ಲ ಇದ್ದಾವೆ, ಸಾಕಷ್ಟು ಮಠಗಳಿದೆ. ಅದಕ್ಕೆ ಮಠಾಧಿಪತಿಗಳು ಅಂತಿರ್ತಾರೆ. ಅವರು ಬ್ರಹ್ಮಚಾರ್ಯನ ಪಾಲನೆ ಮಾಡ್ತಾ, 4 ಜನಕ್ಕೆ ಒಳ್ಳೇದು ಮಾಡ್ತಾ, ಮಠವನ್ನು ಇಂಪ್ರೂವ್ ಮಾಡ್ತಾ, ಆರೋಗ್ಯ ಇನ್ನೊಂದು ಮತ್ತೊಂದು ಕೊಡ್ತಾ, ವಿದ್ಯಾರ್ಥಿಗಳಿಗೆ ಸ್ಕೂಲುಗಳು, ಹಾಸ್ಪಿಟ್ಲ್ಗಳೆಲ್ಲ ಇರುತ್ತೆ ಮಠಾಧಿಪತಿಗಳದ್ದು. ಅವರು ಮಠಾಧಿಪತಿಗಳು ಅಂತ ಅವ್ರನ್ನ ಕರಿತೀವಿ. ಅವ್ರನ್ನ ಮಠಾಧಿಪತಿಗಳು ಅಂತ ಕರಿತೀವಿ. ಅವ್ರ ಸಂಸಾರವನ್ನು ಬಿಟ್ಟು ಇಡೀ ಅವ್ರ ಸಂಸಾರ ಬಂಧುಗಳನ್ನು ಬಿಟ್ಟು ಅಲ್ಲಿ ಮಠಾಧಿಪತಿ ಆಗಿರ್ತಾರೆ ಅವರು ಕೆಲವು ಕಡೆ. ಆದರೆ ಇನ್ನು ಕೆಲವು ಕಡೆ ಹೆಂಗಪ್ಪ ಅಂದರೆ ಅವ್ರದ್ದೇ ಮಠ ಇರುತ್ತೆ, ಅವರೇ ಓನರ್ ಆ ಮಠಗಳಿಗೆ, ಹಾಸ್ಪಿಟ್ಲ್ಗಳಿಗೆ, ಆ ಸ್ಕೂಲುಗಳಿಗೆಲ್ಲ. ಅವರೇ ಆ ಭೂಮಿಗೆ, ಆಸ್ತಿಗೆಲ್ಲ ಓನರ್ ಇರ್ತಾರೆ, ಅವರೇ ಮಠಾಧಿಪತಿನೂ ಆಗಿರ್ತಾರೆ. ಅಂಥವು ಇದ್ದಾರೆ. ಗೃಹಸ್ಥಾಶ್ರಮಗಳು ಆಗಿರ್ತಾರೆ, ಹೆಂಡತಿ ಮಕ್ಕಳು ಎಲ್ಲವೂ ಇರ್ತಾರೆ, ಅವರೇ ನೋಡ್ಕೊಳ್ತಿರ್ತಾರೆ. ಆ ಥರನೂ ಇರ್ತವೆ. ಗೊತ್ತಾಯ್ತಲ್ಲ. ಇನ್ನು ಅಘೋರಿಗಳಂದರೆ ಯಾರು? ಮನೆ ಬಿಟ್ಟು ಹೊರಟೋಗ್ಬಿಡ್ತಾರೆ. ಅವರೆಲ್ಲೋ ಕಾಶಿನಲ್ಲೋ, ಯಾವುದೋ ತಿರುಪತಿನಲ್ಲೋ, ಧರ್ಮಸ್ಥಳ ಎಲ್ಲ ವಾಸ ಮಾಡ್ತಿರ್ತಾರೆ, ಕಾಡುಗಳಲ್ಲಿ ಮೇಡುಗಳಲ್ಲಿಲ್ಲೋ. ಅವ್ರು ಯಾವಾಗ ಚುಟ್ಟ ಹೊಡಿತಾರೆ. ಸತ್ತೋಗಿರೋ ಹೆಣ ಇರುತ್ತಲ್ಲ, ಹೆಣ ಕಾಶಿನಲ್ಲಿ ಹೆಣಗಳು ಅಲ್ಲಿ ಸತ್ತೋಗಿರ್ತಾವೆ, ಬಿಡ್ತಾರೆ ನದಿನಲ್ಲಿ, ಸುಟ್ಟೋಗಿರ್ತಾವೆ, ಅರ್ಧಂಬರ್ಧ ಚೆನ್ನಾಗಿ ಸುಟ್ಟಿರ್ತಾವೆ, ಅಂಥವನ್ನ ಕೊಯ್ಕೊಂಡು ತಿಂತಾರಂತೆ. ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲಪ್ಪ ವಿವರಣೆ. ಅದನ್ನೆಲ್ಲ ಕೊಯ್ಕೊಂಡು ತಿಂತಾರಂತೆ, ಅಷ್ಟು ಗೊತ್ತಿಲ್ಲ ನನಗೆ. ಹೆಂಗೆ ತಿಂತಾರೆ, ಏನೇನು ತಿಂತಾರೆ, ಏನು ಮಾಡ್ತಾರೆ, ಯಾವ ಸಾಧುಗಳು, ಕೆಲವು ಅಘೋರಿಗಳವರೆಲ್ಲ ತಿಂತಾರೆ ಅಂತಾರೆ. ಈ ನಾಗ ಸಾಧುಗಳು ಹಂಗೆಲ್ಲ ಗಿಟ್ಟ ಹೊಡಿತಾರೆ. ನಾಗ ಸಾಧುಗಳು ಅವೆಲ್ಲ ನೀವು ಮೈ ತುಂಬ ಬಳ್ಕೊಂಡಿರ್ತಾರೆ, ಬೂದಿ ಏನೇನೋ ರುದ್ರಾಕ್ಷ ಹಾಕ್ಕೊಂಡಿರ್ತಾರೆ ನಾಗ ಸಾಧುಗಳು. ಹಾಗೆ ಅಘೋರಿಗಳಂದರೆ ಅವರೇ ಅಂದರೆ ನಾಗ ಸಾಧುಗಳೇ. ಹಂಗೆ ಅದರಲ್ಲಿ ಬೇರೆ ಬೇರೆ ಡಿವೈಡ್ ಇರ್ತದೆ. ಈಗ ಗೊತ್ತಾಯ್ತು, ನೋಡೋಕ್ಕೆಲ್ಲ ಒಂದೇ ಥರ ಇರ್ತಾರೆ. ಗೊತ್ತಾಯ್ತಲ್ಲ, ಭಯಾನಕವಾಗಿರ್ತಾರೆ. ಅವ್ರದ್ದೊಂದು ಟೈಪು. ಗೊತ್ತಾಯ್ತಲ್ಲ. ಈಗೇನೋ ಅರ್ಥ ಆಯ್ತು ನಿಮಗೆ? ವೆರೈಟಿ ಇರ್ತಾರೆ. ಏನೇ ಆಗಲಿ ಇವರೆಲ್ಲ ಆಧ್ಯಾತ್ಮ ಜೀವಿಗಳೇ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆ ಥರನೂ ಹೋಗ್ತಾರೆ, ಕೆಟ್ಟ ಥರನೂ ಹೋಗ್ತಾರೆ. ಆದರೆ ನಮ್ಮ ಗುರಿಯನ್ನು ಯಾರು ಸರಳವಾದ ಸುಂದರವಾದ ಕುಟುಂಬ ಇರುತ್ತೆ, ಯಾರು ಸರಳವಾಗಿ ತನಗಾಗಿ ಜೀವನ ನಡೆಸ್ತಾರೆ, ತನ್ನ ಜೀವನ ಸರಳವಾಗಿ ನಡೆಸ್ತಾರೆ, ಇನ್ನೊಬ್ಬರಿಗಾಗಿ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ಅಂಥವ್ರನ್ನ ನಾನು ಮಹಾನ್ ಭಾವರು ಅಂತ ಕರಿತೀನಿ. ಅಂಥವ್ರನ್ನ ಆದಷ್ಟು ಏಕಾಂತವಾಗಿ ಏಕಾಂಗಿಯಾಗಿರಬೇಕು. ಆಗಲೇ ಆ ದೇವರು, ದಿಂಡ್ರು, ದೈವ ಅವರಲ್ಲಿ ದಿವ್ಯಶಕ್ತಿ, ತಪಶಕ್ತಿ ಇರುತ್ತೆ. ಅದೇ ಜನಸಂಪರ್ಕದಲ್ಲಿ ಇದ್ಕೊಂಡು
ಅಲ್ಲಿ ಫಂಕ್ಷನ್ಗೆ ಹೋಗೋದು, ಇಲ್ಲಿ ಫಂಕ್ಷನ್ಗೆ ಹೋಗೋದು, ಅಲ್ಲಿ ನಾಮಕರಣಕ್ಕೆ ಹೋಗೋದು, ಇಲ್ಲಿ ಗುರುಪ್ರವೇಶಕ್ಕೆ ಹೋಗೋದು, ಅಲ್ಲಿ ಮದುವೆಗೆ ಹೋಗೋದು, ಇಲ್ಲಿ ಸತ್ತವ್ರ ಹತ್ರ ಹೋಗೋದು, ಅಲ್ಲಿ ತಿಥಿಗೆ ಹೋಗೋದು, ಅಲ್ಲಿ ಜಾತ್ರೆಗೆ ಹೋಗೋದು, ಇಲ್ಲಿ ಯಾತ್ರೆ ಹೋಗೋದು. ಹೀಗೆ ಯಾರು ಮಾಡ್ತಾರೆ, ಯಾರೇ ಮಾಡಲಿ ಆ ರೀತಿ, ಅವರಿಗೆ ವಿದ್ಯೆ ಅಂಟಲ್ಲ, ದೈವತ್ವ ಅವರಲ್ಲಿ ಇರಲ್ಲ ಅಂತ ಹೇಳ್ಕೊಬಿಡಿ. ಯಾಕಂದರೆ ಯಾವಾಗೂ ವ್ಯವಹಾರದಲ್ಲಿರ್ತಾರೆ. ಅವ್ರಿಗೂ ಈ ಸಂಸಾರಗಳಿಗೆ ಏನು ವ್ಯತ್ಯಾಸ ಇರುತ್ತೆ ನೀವು ಹೇಳಿ? ತಪಸ್ವಿಗಳು, ನಿಜವಾದ ದೈವಭಕ್ತರು, ನಿಜವಾದ ಸಾಧಕರು ಯಾವಾಗಲೂ ಏಕಾಂತವಾಗಿ ಆದಷ್ಟು ಊರಿನಿಂದ ಹೊರಗಡೆ ಇರ್ತಾರೆ. ಅಥವಾ ಊರಲ್ಲಿ ಸಿಟಿನಲ್ಲಿ ಮನೆಗಳಲ್ಲಿದ್ದರೂ ಯಾರ ತಂಟೆಗೆ ಹೋಗಲ್ಲ, ಯಾರ ಹತ್ರ ಹೋಗಲ್ಲ, ಯಾರು ಸಹವಾಸ ಮಾಡಲ್ಲ. ಒಂದು ವೇಳೆ ಆ ರೀತಿ ಸಹವಾಸ ಮಾಡಿದ್ರೆ ಅವ್ರಿಗೆ ತಕ್ಕಾದವ್ರ ಹತ್ರ ಮಾಡ್ತಾರೆ, ಭಾಳ ಕಡಿಮೆ. ಗೊತ್ತಾಯ್ತಲ್ಲ? ಆದರೆ ಅವರು ಎಷ್ಟು ವಿದ್ಯೆ ಕಲ್ತಿರ್ತಾರೆ, ಏನೆಲ್ಲ ಕಲ್ತಿರ್ತಾರೆ, ಅದು ಅವರು ಎಲ್ಲೋ ಒಂದು ಕಡೆ ಏಕಾಂತವಾಗಿದ್ದುಕೊಂಡು ಜಗತ್ತಿಗೆ ಕೊಡ್ತಾರೆ. ಗೊತ್ತಾಯ್ತಲ್ಲ? ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು. ಕೆಲವರು ಅವಿವೇಕಿಗಳು, ಅಜ್ಞಾನಿಗಳು ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಯೂಟ್ಯೂಬ್ ಇಲ್ಲ, ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಅದಕ್ಕೆ ಪುಸ್ತಕಗಳು ಬರಿತಾಯಿದ್ರು. ಈಗಿನ ಕಾಲದಲ್ಲಿ ಎಲ್ಲ ರೀತಿಯ ಮೀಡಿಯಾಗಳಿದೆ, ಸೋಷಿಯಲ್ ಮೀಡಿಯಾಗಳಿದೆ. ನಾವು ಇಲ್ಲಿ ಕೂತ್ಕೊಂಡು ಜಗತ್ತಿಗೆ ಜ್ಞಾನ ಕೊಡ್ತೀವಿ. ತಪ್ಪಾ ನೀವು ಹೇಳಿ? ನಾವು ಸಾಧನೆ ಮಾಡಿರೋದು ಏತಕ್ಕೆ? ನೋಡ್ರಿ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಪರ್ವತಗಳು, ಹಿಮಾಲಯ ಪರ್ವತ, ನಂದಿ ಬೆಟ್ಟ, ಸಾಕಷ್ಟು ಮಲೆನಾಡಲ್ಲಿರ್ತಕ್ಕಂಥ ಕರಾವಳಿ ಪರ್ವತಗಳು ಆ ನೀರನ್ನು ಹೀರ್ಕೊತವೆ. ಮಳೆ ಬಿದ್ದಾಗ ಎಲ್ಲ ಹೀರ್ಕೊತವೆ. ಆಮೇಲೆ ಬೇಸಿಗೆ ಬರುತ್ತೆ. ಬೇಸಿಗೆ ಬಂದಾಗ ಎಲ್ಲ ನೀರು ಹೀರ್ಕೊಂಡಿರುತ್ತಲ್ಲ, ಬೆಟ್ಟಗಳು, ಪರ್ವತಗಳು. ಬೇಸಿಗೆನಲ್ಲಿ ಅವು ನಿಧಾನಕ್ಕೆ ನೀರನ್ನು ಹೊರಗಡೆ ಬಿಡ್ತವೆ ಬಿಸಿಗೆ. ಆ ನೀರು ಹರ್ಕೊಂಡು ಹೋಗುತ್ತೆ ಬೇಸಿಗೆನಲ್ಲಿ ನದಿಯಾಗಿ. ಎಷ್ಟೋ ಜನಕ್ಕೆ, ಪ್ರಾಣಿಗಳ ಜೀವರಾಶಿಗಳಿಗೆ ಒಳ್ಳೆಯದಾಗುತ್ತಲ್ವ. ಅದೇ ಅವು ಮಳೆಗಾಲದಲ್ಲಿ ಹೀರ್ಕೊತವೆ, ಬೇಸಿಗೆನಲ್ಲಿ ನೀರನ್ನೆಲ್ಲ ಆಚೆ ಬಿಡ್ತವೆ, ಉಪಯೋಗ ಆಗುತ್ತಲ್ವ. ಹಾಗೆ ನಮ್ಮಂಥ ಯೋಗಿಗಳು, ಗುರುಗಳು, ಸಂತರು, ಗುರುಗಳು ನಾವು ಎಷ್ಟೋ ಜ್ಞಾನ ಸಂಪಾದನೆ ಮಾಡ್ತೀವಿ. ಅದನ್ನು ನಿಮ್ಮಂಥವ್ರಿಗೆ ಕೊಡಲಿಕ್ಕೆ ನಾವು ಈ ರೀತಿ ಯೂಟ್ಯೂಬಲ್ಲಿ ಕೂತ್ಕೋತೀವಿ. ಅದನ್ನು ಅಪಾರ್ಥ ಮಾಡ್ಕೊಂಡ್ರೆ, ಕೆಟ್ಟದಾಗಿ ಬೈದರೆ, ಇವನ ಹತ್ರ ಏನಿಲ್ಲ, ಇದ್ದಿದ್ರೆ ಇವನ್ಯಾಕೆ ಬಂದು ಇಲ್ಲಿ ಕೂತ್ಕೊತಾನೆ ಯೂಟ್ಯೂಬಲ್ಲಿ. ಸಾಧನೆ ಮಾಡಿರೋರು ಯಾರೂ ಹೊರಗಡೆ ಬರಲ್ಲ, ಯಾರಿಗೂ ಕಾಣಿಸ್ಕೊಳ್ಳಲ್ಲ ಅಂತಾರೆ. ಅದು ನಿಜಾನೇ. ಅದರ ಅರ್ಥ ಏನಂದರೆ, ಕಾಣಿಸ್ಕೊಡೋದೇ ಅಲ್ಲ ಅಂತಲ್ಲ, ಕಾಣಿಸ್ಕೋಬೇಕು, ಕಾಣಿಸ್ಕೊತಾರೆ ಭಾಳ ಮಿತವಾಗಿ. ಅವ್ರು ಯಾರಿಗೂ ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್, ಈ ಅವ್ಯಾಕಿಗೆ ನಾನು ಅರ್ಥ ಆಗಿಲ್ಲ, ಎಷ್ಟೋ ಜನ ಅಜ್ಞಾನಿಗಳಿಗೆ ನಾನು ಅರ್ಥ ಆಗಲಿಲ್ಲ, ಎಲ್ಲರೂ ನನ್ನನ್ನು ದೂರ ಮಾಡಿದ್ರು. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವ್ರ ಕಣ್ಣುಗಳಿಗೆ ನಾವು ಕಾಣಲ್ಲ, ಕಾಣೋ ಸ್ಥಿತಿಯಲ್ಲಿ ನಾವು ಇರಲ್ಲ. ಅವರಲ್ಲಿ ಅಂಥ ಶಕ್ತಿ ಸಾಮರ್ಥ್ಯ ಇರಲ್ಲ. ನಮ್ಮನ್ನು ಗುರುತಿಸ್ತಕ್ಕಂಥ ಸಾಮರ್ಥ್ಯ ಅವ್ರಿಗಿರಲ್ಲ, ಕೆಟ್ಟವ್ರಿಗೆ. ಅವ್ರ ಪಕ್ಕದಲ್ಲಿ ನಾವಿದ್ದರೂ ಕೂಡ ಅವ್ರಿಗೆ ಕಾಣಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ನಾವು ಯಾರಿಗೆ ಅರ್ಥ ಆಗ್ತೀವಿ? ಯಾರಲ್ಲಿ ಒಳ್ಳೆತನ ಇದೆ, ಯೋಗ್ಯರಿದ್ದಾರೆ, ಬುದ್ಧಿವಂತರು, ಜ್ಞಾನಗಳಿದ್ದಾರೆ, ಅವ್ರಿಗೆ ಮಾತ್ರ ನಮ್ಮಂಥವ್ರು ಅರ್ಥ ಆಗೋದು. ಅವ್ರಿಗೆ ಮಾತ್ರ ನಾವು ಕಾಣಿಸ್ತೀವಿ. ಅಜ್ಞಾನಿಗಳ, ಅವ್ಯಾಕಿಗಳಿಗೆ, ದುರಾಂಕಾರಿಗಳಿಗೆ ನಾವು ಕಾಣಲ್ಲ. ಪಕ್ಕದಲ್ಲಿದ್ದರೂ ನಾವು ಅರ್ಥ ಆಗಲ್ಲ ಅವ್ರಿಗೆ, ಅಲ್ವಾ? ಅದಲ್ಲ ಅವ್ರು ಅರ್ಥ ಮಾಡಬೇಕು. ವಿರೋಧಿಗಳು ಯಾರೋ ಯೂಟ್ಯೂಬಲ್ಲಿ ಬರ್ತಾರೆ, ಕೆಟ್ಟದಾಗ ಕಾಮೆಂಟ್ ಮಾಡ್ತಾರೆ, ಅವ್ರಿಗೆಲ್ಲ ಮುಂದೆ ಐತೆ ಮಾರಿ ಹಬ್ಬ. ಮಾಡಿದ್ದುಣ್ಣೋ ಮಾರಾಯ ಅಂತ. ಮಾಡಿದ ಪಾಪ ಅನುಭವಿಸ್ಬೇಕಲ್ಲ, ಮಾಡಿದ ಪಾಪದ ಕರ್ಮ ಅನುಭವಿಸ್ಲೇಬೇಕಲ್ವ? ಅನುಭವಿಸ್ತಾರೆ. ಅದಂತೂ ಖಂಡಿತ ಕಟ್ಟಿಟ್ಟ ಬುತ್ತಿ. ಉಪ್ಪಿಂದ ಅವ್ರು ನೀರು ಕುಡಿಲೇಬೇಕಲ್ವ? ಇದೆಲ್ಲ ಸಹಜ. ಈಗ ಅರ್ಥ ಆಗಿರ್ಬೇಕು ನಿಮಗೆ. ಸಂತರು, ಸಾಧುಗಳು, ಗುರುಗಳು, ಯೋಗಿಗಳು, ವ್ಯಾಪಾರಿಗಳು, ರೈತರು ಎಲ್ಲರ ಬಗ್ಗೆ ನಾನು ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಈ ವಿಡಿಯೋ ದೊಡ್ಡದಾಯಿತು. ರಘು ಅವ್ರಿಗೆ ಕೇಳೋದಕ್ಕೆ ಹೇಳಿದ್ದೀನಿ, ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ. ಎಲ್ಲಾದರೂ ನಿಮ್ಮದು ಪ್ರಶ್ನೆಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ಅಥವಾ ವಾಟ್ಸಪ್ಗೆ ಬರೀರಿ. ನೀವೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಬರಬೇಡಿ. ನೀವು ಪ್ರೋತ್ಸಾಹ ಇದ್ದರೆ ಮತ್ತೆ ನಾವು ವೀಡಿಯೋಗಳು ಮಾಡ್ಬೋದು. ಓಕೆನಾ? ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.